ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳಿಗೆ ದೇವರ ಒಪ್ಪಿಗೆ ಇದೆಯೇ ಎನ್ನುವುದನ್ನು ಪ್ರಶ್ನಿಸಲು ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡಲಾಯಿತು. ಕಾರ್ಕಳದ ವೇದಮೂರ್ತಿ ನಿಟ್ಟೆ ಪ್ರಸನ್ನಕುಮಾರ್ ಅಷ್ಟಮಂಗಲ ಪ್ರಶ್ನೆಯನ್ನ ಇಡುವ ಮೂಲಕ ಭಕ್ತರ ಮತ್ತು ಆಡಳಿತ ಮಂಡಳಿಯ ಹಲವು ಸಂಶಯಗಳಿಗೆ ಪರಿಹಾರವನ್ನ ಪಡೆಯಲಾಗಿದೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಈ ಅಭಿವೃದ್ಧಿ ಕಾಮಗಾರಿ ನಡೆಸಲು ತೀರ್ಮಾನಿಸಲಾಗಿದೆ. ದೇವಸ್ಥಾನದ ಎದುರು ಭಾಗದಲ್ಲಿರುವ ಅಯ್ಯಪ್ಪ ಗುಡಿ ಸ್ಥಳಾಂತರ, ನಾಗನಕಟ್ಟೆಯನ್ನ ನೆಲ್ಲಿಕಟ್ಟೆ ಬಳಿ ಇರುವ ಮೂಲ ನಾಗನಕಟ್ಟೆಗೆ ಸ್ಥಳಾಂತರ, ವೆಟ್ ವೇಸ್ಟ್ಗೆ ಪ್ರತ್ಯೇಕ ವ್ಯವಸ್ಥೆ, ದೇಶದ ಬೃಹತ್ ಧ್ವಜ ಅಳವಡಿಕೆ ಸೇರಿದಂತೆ ಹಲವು ವಿಚಾರಗಳನ್ನು ಪ್ರಶ್ನೆಯಲ್ಲಿ ಪರಿಹಾರಕ್ಕಾಗಿ ಇಡಲಾಗಿದೆ. ಈಗ ಪ್ರಶ್ನೆ ವಿಶೇಷವಾಗಿ ಕಟ್ಟಡದ ಬಗ್ಗೆ ಬಂತಲ್ಲ, ತೆಗೀಲಿಕ್ಕೆ ದೇವರ ಅನುಮತಿ ಇದೆ. ತೆಗೆಯುವುದಾದ್ರೆ ಅದಕ್ಕೆ ಏನು ನಿಯಮ, ಹೇಗೆ ಮುಂದೆ ಹೆಜ್ಜೆ ಇಡ್ತೀರಿ? ಸರ್ಕಾರದ ಒಂದು ಅನುದಾನದ ಆದ ಕಟ್ಟಡ ನೋಡಿ. ಈಗ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಬಗ್ಗೆ ಇಲ್ಲಿ ಸಾರ್ವಜನಿಕ ಪ್ರಶ್ನೆಯನ್ನು ಇಟ್ಟಿದ್ದೇವೆ. ಇದರಲ್ಲಿ ಒಂದು ಅಷ್ಟು ಪ್ರಶ್ನೆಗಳ ಬಗ್ಗೆ ನಮಗೆ ವಿಮರ್ಶೆ ಮಾಡಲಿಕ್ಕಿತ್ತು. ಅದರಲ್ಲೂ ಒಂದು, ನಾವು ಕೆರೆಯ ಭಾಗವನ್ನು ಗ್ರನೈಟ್ ಹಾಕಿ ಅಭಿವೃದ್ಧಿ ಮಾಡುವಂಥದ್ದು, ಆನಂತರ ಕೆರೆಯ ಕಟ್ಟೆ ಏನಿದೆ ಅದನ್ನು ಮೇಲೆ ಏರಿಸುವಂಥದ್ದು, ಆನಂತರ ನೀರಿನ ಮಟ್ಟ ಏನಿದೆ ಅದನ್ನು ಮೇಲೆ ಮಾಡುವಂಥದ್ದು, ಮತ್ತು ಆ ಕೆರೆಯ ಸುತ್ತ ಕಾರಂಜಿಯನ್ನು ಹಾಕುವಂಥದ್ದು ನಮ್ಮ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇದೆ. ಅದಕ್ಕೆ ದೇವರ ಅನುಗ್ರಹ ಇದೆಯಾ ಅಂತ ಕೇಳಿದ್ವಿ. ಅದಕ್ಕೆ ದೇವರ ಅನುಗ್ರಹ ಕೊಟ್ಟಿದ್ದಾರೆ. ಆನಂತರ ಏನು ಇಲ್ಲಿ ಅಯ್ಯಪ್ಪ ದೇವರ ಒಂದು ಗುಡಿ ಇದೆ, ಅದು ಈ ಹಿಂದೆ ಯಾರೋ ಭಕ್ತಾದಿಗಳು ಸೇರಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಆ ಹಿಂದೇನು ಪ್ರಶ್ನೆ ಚಿಂತನೆಯಲ್ಲಿ ಅದು ಬಂದಿದೆ. ಅಂದರೆ ಅದು ಅಯ್ಯಪ್ಪ ಗುಡಿಯನ್ನು ಅಲ್ಲಿಂದ ತೆಗಿಬೇಕು ಅನ್ನೋ ಪ್ರಶ್ನೆ ಚಿಂತನೆ ಬಂದಿದೆ. ದೇವರ ಎದುರು ಮುಖದಲ್ಲಿ ಯಾವುದೇ ಬಿಲ್ಡಿಂಗನ್ನು ಕಟ್ಟಬಾರ್ದು. ಆ ಬಿಲ್ಡಿಂಗ್ಗಳು ದೇವರಿಗೆ ತಡೆಯನ್ನು ಕೊಡುತ್ತದೆ. ಆನಂತರ ಅಲ್ಲಿ ಮೂಲನಾಗ ಆ ಕಡೆಯಲ್ಲಿದೆ, ಅದು ವಾಸ್ತು ಪ್ರಕಾರ ಇರುವಂಥದ್ದು ಮೂಲನಾಗ. ಆನಂತರ ಇಲ್ಲಿ ಯಾರ ಬಂದು ಇಲ್ಲೊಂದು ನಾಗನನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಏನಾಗ್ತದೆ ಅಂತ, ಹಿಂದೆ ಇದಕ್ಕೆ ಮಾಸ್ಟರ್ ಪ್ಲಾನ್ ಇಲ್ಲ. ಯಾರೋ ಒಂದು 4-5 ಜನ ಭಕ್ತಾದಿಗಳು ಸೇರೋದು, ದೇವರ ಹೆಸರಲ್ಲಿ ಕಲೆಕ್ಷನ್ ಮಾಡೋದು, ಇಲ್ಲಿ ನಾಗನನ್ನು ಕೂಡಿಸೋದು, ಅಲ್ಲಿ ಇನ್ನೊಂದು ಗುಡಿ ಕಟ್ಟೋದು, ಇನ್ನೊಂದು ಮೂರ್ತಿಯನ್ನು ಕೂಡಿಸೋದು, ಇದಕ್ಕೆಲ್ಲ ಇನ್ನೂ ಯಾವುದೇ ರೀತಿಯ ಅವಕಾಶಗಳಿಲ್ಲ. ನಾವು ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ. ಯಾವುದೇ ಕಲೆಕ್ಷನ್ ಮಾಡೋದಿದ್ರೆ ಎಲ್ಲ ದೇವಸ್ಥಾನದ ಹೆಸರಲ್ಲಿ ಕಲೆಕ್ಷನ್ ಮಾಡಬೇಕು. ದೇವಸ್ಥಾನದ ಹುಂಡಿಯಿಂದ, ದೇವಸ್ಥಾನದ ಅಕೌಂಟಿಂದ ದುಡ್ಡು ಹೋಗಬೇಕು. ನಾವು 4-5 ಜನ ಸೇರಿ ಕಲೆಕ್ಷನ್ ಮಾಡೋದು, ಅದನ್ನು ಕೊಡೋದು, ಇದನ್ನು ಕೊಡೋದು, ಲೆಕ್ಕಪತ್ರಗಳಿಲ್ಲ. ನಾವು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಲೆಕ್ಕಪತ್ರಗಳಿದೆ. ಇಬ್ಬರು ಅಷ್ಟು ಜನ ಕಲೆಕ್ಷನ್ ಮಾಡ್ಕೊಂಡು ಅದನ್ನು ಕೊಡುವಂಥದ್ದು ಸಂಗತಿಗಳಿಲ್ಲ. ಈಗ ಇವತ್ತು ಇನ್ನೊಂದು, ನಾವು ಅಯ್ಯಪ್ಪ ದೇವರ ಗುಡಿ ಏನಿದೆ ಅದನ್ನು ಶಿಫ್ಟ್ ಮಾಡಬೇಕಂತ ಬಂದಿದೆ. ನಾಗನನ್ನು ಮೂಲ ನಾಗಕ್ಕೆ ಸೇರಿಸಬೇಕು ಅಂತ ಬಂದಿದೆ. ರಥ ಏನು ಆ ಭಾಗ ಇದೆ, ರಥದ ಸ್ಥಾನ ಈ ಬಡೆ ಮಾಡಬೇಕು ಅಂತ ಇದೆ. ಬಹು ವರ್ಷದಿಂದ ಪ್ರಶ್ನೆ ಕೇಳುವಾಗ ಈ ಏನು ಹಾಲ್ ಇದೆ ಇದನ್ನು ತೆಗಿಬೇಕು, ದೇವರಿಗೆ ಅದು ತೊಂದರೆ ಆಗ್ತದೆ, ದೇವರಿಗೆ ಇಷ್ಟ ಇಲ್ಲ ಅಂತ ನಾವು ಒಂದೇ ಒಂದು ಇವತ್ತು ಪ್ರಶ್ನೆಯನ್ನು ಇಟ್ಟಿದ್ದೀವಿ. ಇದನ್ನು ತೆಗಿಬೇಕಾ, ಅಲ್ಲ ಕೆಲವು ಇದಕ್ಕೆ ಸೇವೆಗಳನ್ನು ಮಾಡಿ ಇದನ್ನು ದೇವರು ಪರಿಹಾರ ಮಾಡಿ ಇದನ್ನು ಇಡಬಹುದು ಅಂತ ದೇವರು ಅನುಗ್ರಹ ಕೊಡ್ತಾರ ಅಂತ ಇವತ್ತು ದೇವರ ಪ್ರಶ್ನೆ ಚಿಂತನೆಯಲ್ಲಿ ವೆರಿ ಕ್ಲಿಯರ್ ಆಗಿ ಬಂದಿದೆ. ಆದಷ್ಟು ಬೇಗ ಇದನ್ನು ಇಲ್ಲಿಂದ ತೆಗಿಬೇಕು ಅನ್ನೋ ಚಿಂತನೆ ಬಂದಿದೆ. ಇದಕ್ಕೇನು ಸರ್ಕಾರದಿಂದ ಸಾಧಕ ಬಾಧಕ ಇದನ್ನು ಚರ್ಚೆ ಮಾಡಿ ಕಾನೂನು ಮುಖಾಂತರ ಯಾವ ರೀತಿ ಮಾಡಬೇಕು. ತುಂಬ ಜನ ಭಕ್ತಾದಿಗಳು ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇದು ಭಕ್ತಾದಿಗಳ ದುಡ್ಡು, ತೆಗೆಯುವಂಥದ್ದು ಅಷ್ಟು ಸುಲಭ ಅಲ್ಲ. ನೋಡಿ, ಎಲ್ಲ ಕಡೆ ಮದುವೆ ಆಗ್ತದೆ, ಬೇಕಾದಷ್ಟು ಕಾರ್ಯಕ್ರಮಗಳು ಆಗ್ತದೆ. ಇಲ್ಲಿ ಎಷ್ಟು ಕಾರ್ಯಕ್ರಮಗಳು ಬರ್ತದೆ? ಇಲ್ಲಿ ಕಾರ್ಯಕ್ರಮಗಳೇ ಬರುವುದಿಲ್ಲ. ಅಂದರೆ ದೇವರಿಗೆ ಇಷ್ಟ ಇಲ್ಲ ಇಲ್ಲಿ ಆಗುವಂಥದ್ದು ಅಂತ ನಮ್ಮ ಕಲ್ಪನೆ. ನಾವು ಈಗ ಪ್ರಶ್ನೆ ಇಟ್ಟ ಪ್ರಕಾರ ಇದನ್ನು ತೆಗಿಬೇಕು ಅಂತಾಗಿ, ಇದನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ತೆಗಿಲಿಕ್ಕೆ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಪ್ರಕಾರ ಇದನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. ಬಾಕಿ ಕೆಲಸಗಳು ಏನೇನು ಇವತ್ತು ಕೆಲವು ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅಯ್ಯಪ್ಪ ಮಂದಿರವನ್ನು ಶಿಫ್ಟ್ ಮಾಡುವಂಥದ್ದು, ನಾಗನನ್ನು ಆ ಕಡೆ ಶಿಫ್ಟ್ ಮಾಡುವಂಥ ಮೂಲ ನಾಗಕ್ಕೆ ಸೇರಿಸುವಂಥದ್ದು, ಆನಂತರ ರಾಷ್ಟ್ರಧ್ವಜ ಹಾಕುವ ಬಗ್ಗೆನೂ ಕೂಡ ಪ್ರಶ್ನೆ ಇಟ್ಟಿದ್ದು ದೇವಸ್ಥಾನದ ಹೊರಗಡೆ. ಮತ್ತು ಒಂದು ವೆಟ್ ವೆಲ್ ಮಾಡಬೇಕು. ಅಂದರೆ ಈ ದೇವಸ್ಥಾನದ ಎಲ್ಲ ಇಲ್ಲಿ ಬಾತ್ರೂಮಿನ ಅದು ವೇಸ್ಟುಗಳು ಮತ್ತು ಆ ಭಾಗದ ವೇಸ್ಟುಗಳನ್ನೆಲ್ಲ ಈಗ ನಾವು ನಗರಸಭೆಯಲ್ಲಿ ಸುಮಾರು 20 ಕೋಟಿ ಅನುದಾನ ಬಂದಿದೆ. ಅದರಿಂದ ಈ ಭಾಗದ ವೇಸ್ಟುಗಳನ್ನು ಅಲ್ಲಿ ವೆಟ್ ವೆಲ್ ಮಾಡಿ ಅದರಿಂದ ಮತ್ತೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ನಾವು ಒಂದು ಕಡೆ ಯೋಚನೆ ಮಾಡಿದ್ದೀವಿ. ಆ ಕಡೆ ದೇವರ ಅನುಗ್ರಹ ಇಲ್ಲ. ಇನ್ನೊಂದು ಕಂಬಳಖಂಡದ ಬದಿಯಲ್ಲಿ ಮಾಡಲಿಕ್ಕೆ ದೇವರ ಅನುಗ್ರಹ ಕೂಡಿ ಬಂದಿದೆ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಶ್ನಾ ಚಿಂತನೆಯನ್ನು ನೋಡಿಕೊಂಡು, ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂಥ ಪರಿಹಾರಗಳನ್ನು ಮಾಡಿಕೊಂಡು, ಮಾಸ್ಟರ್ ಪ್ಲಾನ್ ಯಾವ ರೀತಿ ಅದಕ್ಕೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.
ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8196915577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.